ಹಾಯ್, ಎಲ್ಲರಿಗೂ ನಮಸ್ಕಾರ. ಶರಣಾರ್ಥಿ. ನಾನು ಅನನ್ಯ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ನಿಮಗೆ ಹೇಳ್ತೀನಿ ಅಂತ ಹೇಳಿ ನಿಮಗೆ ಕಾಮನಾಗಿ ಗೊತ್ತಿದೆ. ಅದೇ ರೀತಿಯಾಗಿ ನಾನು ಒಂದು ಬಹಳ ವಿಶೇಷವಾಗಿರುವಂಥ ಒಂದು ಮಾಹಿತಿಯನ್ನು ನಿಮಗೆ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಎಸ್ಪೆಷಲಿ ನಾನು ಗ್ರ್ಯಾಂಡ್ ಮಾಸ್ಟರ್ಸ್ಗೆ ಹೇಳೋದೇನು ಅಂತ ಹೇಳಿದ್ರೆ, ಇವಾಗ ಸಾಕಷ್ಟು ಜನ ಇದ್ದೀರಿ ನಮ್ಮಲ್ಲಿ, ಈಗಾಗಲೇ 1 ಇಯರ್ ಲೈಫ್ ಕೋಚ್ ತೊಗೊಂಡಿದ್ದೀರಿ. ಇನ್ನೂ ಒಂದಷ್ಟು ಜನ ನೀವು ಯೋಚನೆ ಮಾಡ್ತಾ ಇದ್ದೀರಿ, ತಗೋಬೇಕೋ ಬೇಡೋ, ಹೇಗೋ ಏನೋ ಅಂತೇಳಿ. ಸೊ ಅವ್ರಿಗೆಲ್ಲರಿಗೂ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು, ಸುಮಾರು ಜನ ಕನ್ಫ್ಯೂಷನಲ್ಲೇ ಶ್ರೀದೇವಿ ಅಮ್ಮ ಮಾಡಿದ್ದು ಅಂತ ಒಂದು ಮಿಲೇನಿಯರ್ ಮೈಂಡ್ ಕೋರ್ಸ್ನ ನೀವು ಮಿಸ್ ಮಾಡ್ಕೊಂಡ್ರಿ ಅಲ್ವಾ? ಸೊ ಪರವಾಗಿಲ್ಲ, ಆದರೂ ಕೂಡ ಯಾರಿಗಾದರೂ ಮತ್ತೆ 1 ಇಯರ್ ನೀವು ಲೈಫ್ ಕೋಚ್ ತೊಗೋತೀರಿ ಅಂದರೆ ಅದನ್ನು ನಿಮಗೆ ರೆಕಾರ್ಡಿಂಗ್ ಕೂಡ ನಾವು ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಏನು ಅಂತ ಹೇಳಿದ್ರೆ, ಇಲ್ಲಿ ಸಾಕಷ್ಟು ಮಾಹಿತಿಯನ್ನು ನಿಮಗೆ ನೀಡೋದಿದೆ. ಅದು ಯಾವ್ದ್ಯಾವುದು ಅಂತ ಹೇಳಿದ್ರೆ, ಈಗ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ಈ ಬರುವಂತಹ ಸೋಮವಾರದಿಂದ ಗುರುವಾರದವರೆಗೂ ಶ್ರೀದೇವಿ ಅಮ್ಮ ಮನಿ ರೇಖಿ ಅನ್ನುವಂಥ ಒಂದು ಫಿನಾನ್ಷಿಯಲ್ ರಿಲೇಟೆಡು ಪ್ರಾಬ್ಲಮ್ಸಿಂದ ಹೊರಗಡೆ ಬರೋದು ಹೇಗೆ, ಯಾರಿಗೆ ಕೇಳಿದ್ರೂ ಹಣದ ಸಮಸ್ಯೆ ಭಾಳ ಇರುತ್ತೆ ಅಂತ ಹೇಳ್ತಾರೆ. ನಂಗೆ ಕಷ್ಟ ಇದೆ, ಸಾಲ ಇದೆ, ಅವ್ರಿಗೆ ಕೊಡಬೇಕು, ಇವ್ರಿಗೆ ಕೊಡಬೇಕು ಅಂತೇಳಿ. ಸೊ ಈ ಥರದ್ದೆಲ್ಲದು ಏನು ಅಂತೇಳಿದ್ರೆ, ಶ್ರೀದೇವಿ ಅಮ್ಮ ಯಾವಾಗಲೂ ನಿಮ್ಗೆ ಗೊತ್ತಿರ್ಬೋದು, ಒಂದು ಮಾತು ಹೇಳ್ತಾರೆ, ನಮ್ಮ ಹತ್ರ ದುಡ್ಡು ಬರೋದಿಲ್ಲ ಅಂತ ಅಲ್ಲ, ದುಡ್ಡು ಬರುತ್ತೆ, ಆದರೆ ಬಂದಿರೋ ದುಡ್ಡು ಉಳಿಯೋದಿಲ್ಲ, ನೀರಿನಂತೆ ಖರ್ಚಾಗೋಗುತ್ತೆ ಅಂತ ಹೇಳ್ತಾ ಇರ್ತಾರೆ ಎಲ್ಲರೂ. ಸೊ ಹಾಗಾಗಿ ಇದನ್ನೆಲ್ಲ ಯಾವ ರೀತಿ ನಾವು ಟೆಕ್ನಿಕಲಿ, ಅಂದರೆ ನಾವು ಇದೊಂದು ಕೋರ್ಸ್ನ ಮುಗಿಸಿ ನಾವು ಯಾವ ರೀತಿ ಫಿನಾನ್ಷಿಯಲಿ ಫಿಟ್ ಆಗಿರ್ಬೋದು, ಮತ್ತು ಈ ಮನಿ ರೇಖೆಯಿಂದ ನಾವು ನಮ್ಮ ಒಂದು ಆರ್ಥಿಕ ಉನ್ನತ ಮಟ್ಟಕ್ಕೆ ನಾವು ಬೆಳಿಬೋದು ಅನ್ನುವಂಥದ್ದನ್ನ ಈ ಕೋರ್ಸಲ್ಲಿ ನೀವು ಕಲಿಯಲಿಕ್ಕೆ ಸಾಧ್ಯ ಇದೆ. ಸೊ ಇನ್ನೂ ಒಂದು ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಗೆ ಆಲ್ರೆಡಿ ಯಾರ್ಯಾರಿಗೆ ಇಲ್ಲಿ ನೋಡ್ತಾ ಇರ್ಬೇಕಾದ್ರೆ ನನಗೆ ತುಂಬ ಖುಷಿ ಆಯಿತು. ಯಾವುದು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಸುಮಾರು ಜನ ಈ ಗ್ರ್ಯಾಂಡ್ ಮಾಸ್ಟರ್ಸ್ ಮುಗಿಸಿರೋರು ಕನ್ಫ್ಯೂಷನಲ್ಲಿ ಸುಮಾರು ಕೋರ್ಸ್ನ ನೀವು ಮಿಸ್ ಮಾಡ್ಕೊಂಡ್ರಿ. ಮಿಲೇನಿಯರ್ ಮೈಂಡ್ ಕೋರ್ಸ್ ಮಿಸ್ ಆಗಿದೆ. ಇನ್ನು ಬರುವಂಥ ಅಡ್ವಾನ್ಸ್ ಕೋರ್ಸಸ್ ಬಗ್ಗೆ ಇಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಕರುಣಾ ರೇಖೆ ಅಂತೇಳಿ, ಇದನ್ನು ಶಾರ್ಟ್ಲಿ ಏನು ಅಂತ ಹೇಳಿದ್ರೆ, ನಮ್ಮದು ಆಫ್ಲೈನ್ ಟ್ರೈನಿಂಗ್ ಮುಗಿದ ನಂತರ ಕರುಣಾ ರೇಖೆಯನ್ನು ಶ್ರೀದೇವಿ ಅಮ್ಮ ಶುರು ಮಾಡೋರಿದ್ದಾರೆ. ಮತ್ತು ಇನ್ನೊಂದು ಸೋಮವಾರದಿಂದ ಗುರುವಾರದವರೆಗೂ ಮನಿ ರೇಖೆ ಅಂತೇಳಿ ಬರ್ತಾ ಇದೆ. ಈ ಮನಿ ರೇಖೆ ಇದೆಯಲ್ಲ, ಬಹಳ ನಮಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ಗಳಿಂದ, ಈ ಅಡ್ಜಸ್ಟ್ಮೆಂಟಲ್ ಪ್ರಾಬ್ಲಮಿಂದ, ಸಾಲ ಇರ್ಬೋದು, ಈ ಥರದ್ದೆಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ನಾವು ಎಲ್ಲ ರೀತಿಯಿಂದ ಹೇಗೆ ಹಣವನ್ನು ಆಕರ್ಷಣೆ ಮಾಡ್ಬೋದು, ನಮ್ಮ ಲೈಫಲ್ಲಿ ಒಂದು ಆರ್ಥಿಕ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನುವಂಥದ್ದಕ್ಕೆ ಇದು ಬಹಳ ಬೆಸ್ಟ್ ಕೋರ್ಸ್ ಅಂತ ನಾನು ಹೇಳ್ತೀನಿ. ಸೊ ಇನ್ನೂ ಒಂದೇನು ಅಂತೇಳಿದ್ರೆ, ನೋಡಿ, ಈಗ ಬರುವಂತಹ ನೀವೇನಾದರೂ ಮನಸ್ಸು ಮಾಡಿ ಗ್ರ್ಯಾಂಡ್ ಮಾಸ್ಟರ್ಸ್ ಮುಗಿಸಿರುವಂಥವ್ರು ಲೈಫ್ ಕೋಚ್ ಕೋರ್ಸ್ನ ನೀವೇನಾದ್ರು ತೊಗೊಂಡ್ರಿ ಅಂದರೆ ಬಹಳ ಬೋನಸ್ ಕೋರ್ಸ್ಗಳನ್ನ ನೀವು ಮಿಸ್ ಮಾಡ್ಕೊಳ್ತೀರಿ. ಇಲ್ಲ ಆಲ್ರೆಡಿ ಮಿಲೇನಿಯರ್ ಮೈಂಡ್ ಮಿಸ್ ಮಾಡ್ಕೊಂಡಿದ್ದೀರಿ, ನಿಮಗೆ ಅವಕಾಶ ಇದೆ ರೆಕಾರ್ಡಿಂಗ್ ಕೊಟ್ಟು ಮತ್ತೆ ನಿಮಗೆ ಮುಂದೆ ಕರ್ಕೊಂಡು ಹೋಗ್ತೀವಿ. ಕರುಣಾ ರೇಖೆ ಬರುವಂಥದ್ದಿದೆ. ಈ ಕರುಣಾ ರೇಖೆನೇ ಒಂದು ಕೋರ್ಸೇ ಏನು ಅಂತ ಹೇಳಿದ್ರೆ ನಿಮಗೆ 15,000 ಮೇಲಿದೆ. ಬಟ್ ಇಲ್ಲಿ ಏನು ಅಂತ ಹೇಳಿದ್ರೆ, ಆಫರಲ್ಲಿ ನಿಮಗೆ ಲೈಫ್ ಕೋಚ್ನಲ್ಲಿ ಇದು ಸಿಗ್ತಾ ಇದೆ. ಮಿಲೇನಿಯರ್ ಮೈಂಡ್ ಆಲ್ರೆಡಿ ಕೊಟ್ಟಾಗಿದೆ, ಕರುಣಾ ರೇಖೆ ಬರೋದಿದೆ. ಈಗ ಸೋಮವಾರದಿಂದ ಗುರುವಾರದವರೆಗೂ ಮನಿ ರೇಖೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಶ್ರೀದೇವಿ ಅಮ್ಮ. ನೀವೇನಾದರೂ ಲೈಫ್ ಕೋಚ್ 1 ಇಯರ್ ಲೈಫ್ ಕೋಚ್ ತೊಗೊಂಡು ಅಂದರೆ ಅದು ಕೂಡ ಸಿಗುತ್ತೆ. ಮತ್ತು ಹೋಪ್ನೋಪ್ನೋ ಕೋರ್ಸು, ಈ ಹೋಪ್ನೋಪ್ನೋ ಕೋರ್ಸು ನೀವೇನಾದರೂ ಇನ್ನು ತೊಗೊಳ್ಬೇಕು ಅಂತ ಹೇಳಿದ್ರೆ ಕಡಿಮೆ ಅಂದರೆ 15,000 to 30,000 ಕೋರ್ಸ್ ಇದೆ. ಇದು ಜಸ್ಟ್ ಬರೀ ಕೋರ್ಸ್ನ ನಾವು ಅಟೆಂಡ್ ಮಾಡ್ತೀವಿ ಅನ್ನೋರಿಗೆ ಏನು ಅಂತ ಹೇಳಿದ್ರೆ, ಇದು ನಿಮಗೆ 15,000 to 20,000 ಇದೆ. ನೀವು ಇದರಲ್ಲೂ ಕೂಡ ಹೋಪ್ನೋಪ್ನೋ ಟ್ರೈನರ್ ಆಗ್ತೀವಿ ಅಂತ ಹೇಳಿದ್ರೆ ಅಬೌವ್ 30,000 ಅಂತೂ ಈ ಕೋರ್ಸ್ ವರ್ತಿದೆ ಅಂತ ನಾನು ಹೇಳ್ತೀನಿ. ಮತ್ತು ಹೆಲ್ತ್ ಮಾಸ್ಟ್ರಿ ಇದೆ. ಹೆಲ್ತ್ ರಿಲೇಟೆಡ್ ಯಾವುದೇ ನಿಮ್ಗೆ ಇನ್ಫಾರ್ಮೇಷನ್ಸ್ ಬೇಕಾಗಿರ್ಬೋದು, ಹೆಲ್ತ್ ರಿಲೇಟೆಡು ಹೆಲ್ತ್ ಮಾಸ್ಟ್ರಿ ಕೋರ್ಸ್ನ ಅಮ್ಮ ತೊಗೊಂಡು ಬರ್ತಾ ಇದ್ದಾರೆ. ವೆಲ್ತ್ ಮಾಸ್ಟ್ರಿಯನ್ನು ತೊಗೊಳ್ತಾ ಇದ್ದಾರೆ. ವೆಲ್ತ್ ಮಾಸ್ಟ್ರಿ ರಿಲೇಟೆಡ್ ಈಗ ಮನಿ ರೇಖೆ ನಡೀತಾ ಇದೆ. ಮತ್ತು ರಿಲೇಷನ್ಶಿಪ್ ಮಾಸ್ಟ್ರಿ ಅಂತೇಳಿ, ಸಕ್ಸಸ್ ಮಾಸ್ಟ್ರಿ ಅಂತೇಳಿ, ಲೈಫಲ್ಲಿ ನಮಗೆ ಎಲ್ಲ ಇದೆ, ಆದರೆ ಜೀವನದಲ್ಲಿ ನಾನು ಸಕ್ಸಸ್ ಆಗ್ತಿಲ್ಲ. ಒಳ್ಳೆ ರಿಲೇಷನ್ಶಿಪ್ ಇದೆ, ಪ್ರತಿಯೊಂದು ಇದೆ, ಆದರೆ ನಾನು ಸಕ್ಸಸ್ ಆಗ್ತಾ ಇಲ್ಲ, ನನಗೆ ಆತ್ಮತೃಪ್ತಿ ಸಂತೃಪ್ತಿ ಸಿಗ್ತಾ ಇಲ್ಲ ಅಂತೇಳಿ ಎಷ್ಟೋ ಜನ ಸಕ್ಸಸ್ ಆಗದೇನೆ ಏನೋ ಒಂದು ಒಳಗೆ ಕೊರಗನ ಇಟ್ಕೊಂಡಿರ್ತಾರೆ. ಅಂಥವ್ರಿಗೆ ಈ ಸಕ್ಸಸ್ ಮಾಸ್ಟ್ರಿ ಅನ್ನುವಂಥದ್ದು ಕೋರ್ಸ್ ಬಹಳ ಬೆಸ್ಟ್ ಇದೆ. ಮತ್ತು ರಿಲೇಷನ್ಶಿಪ್ಪು ಏನು ಅಂತ ಹೇಳಿದ್ರೆ, ಪತಿ ಪತ್ನಿಯರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ನನ್ನನ್ನು ಅವ್ರು ಅರ್ಥ ಮಾಡ್ಕೋಬೇಕು, ಅವ್ರನ್ನ ನಾವು ಅರ್ಥ ಮಾಡ್ಕೋಬೇಕು, ನಾನೇ ಸರಿವಂತ ಅನ್ನುವಂಥದ್ದು. ಇಲ್ಲಾಂದರೆ ನನಗೇನು ಗೊತ್ತಿಲ್ಲ, ನಾನು ಎಲ್ಲದರೊಳಗೂ ವೀಕ್ ಇದ್ದೀನಿ, ನಾನು ಬದುಕಲಿಕ್ಕೆ ಯೋಗ್ಯ ಇಲ್ಲ ಅನ್ನುವಂಥದ್ದು, ಈ ಥರದ್ದೆಲ್ಲ ಕೆಲವರಲ್ಲಿ ಥಾಟ್ಸ್ ಬರುತ್ತೆ. ಸೊ ಇದರಲ್ಲಿ ಬಂದಾಗ ರಿಲೇಷನ್ಶಿಪ್ ಮಾಸ್ಟ್ರಿ ಇದು ಬೆಸ್ಟ್ ಕೋರ್ಸ್ ಇದೆ. ಮತ್ತು ನಿಮ್ಗೆ ಗೊತ್ತಿರ್ಬೋದು, ಶ್ರೀದೇವಿ ಅಮ್ಮ ಸ್ಪಿರಿಚುವಲ್ ಮಾಸ್ಟರ್ ಕೂಡ ಇದ್ದಾರೆ. ಸ್ಪಿರಿಚುವಲ್ ಕೋರ್ಸ್ನ ಮಾಸ್ಟ್ರಿ ಅನ್ನುವಂಥದ್ದನ್ನು ತರ್ತಾ ಇದ್ದಾರೆ. ಇನ್ನು ಏನು ಅಂತ ಹೇಳಿದ್ರೆ, ಬರುವಂಥ ಡೇಸಲ್ಲಿ ದ ಮ್ಯಾಜಿಕ್ ಬುಕ್ ರೀಡಿಂಗ್ ಅಂತೇಳಿ, ನಿಮ್ಗೆ ಗೊತ್ತಿರ್ಬೋದು, ಈ ದ ಮ್ಯಾಜಿಕ್ ಬುಕ್ ರೀಡಿಂಗ್ ಕೋರ್ಸ್ ಇದೆಯಲ್ಲ, ಇದು ಬಹಳ ಬೇಡಿಕೆ ಇರುವಂಥ ಒಂದು ಕೋರ್ಸ್ ಆಗಿದೆ. ಬಹಳ ಬ್ಯೂಟಿಫುಲ್ ವಂಡರ್ಫುಲ್ ಆಗಿರುವಂಥ ಕೋರ್ಸ್ ಇದೆ. ಇದನ್ನು ಕೂಡ ನೀವು ಮುಗಿಸ್ಬೋದಾಗಿದೆ, ಮಾಡ್ಬೋದಾಗಿದೆ.
ಮತ್ತು ಇನ್ನೊಂದು ಮಾರ್ನಿಂಗ್ ರಿಚುವಲ್ಸ್ ಅಂತ ಹೇಳಿ. ಸೊ ಇನ್ನೂ ಒಂದೇನು ಅಂತ ಹೇಳಿದ್ರೆ, ನೀವು ಆಲ್ರೆಡಿ ಗ್ರ್ಯಾಂಡ್ ಮಾಸ್ಟರ್ ಕೋರ್ಸ್ ಮುಗಿಸಿದ್ದೀರಿ, ಆದರೆ ಲೈಫ್ ಕೋಚ್ ಏನಾದರೂ ನೀವು ತೊಗೊಂಡ್ರಿ ಅಂದರೆ ಮತ್ತೆ ಕಂಟಿನ್ಯೂ 1 ಇಯರ್ವರೆಗೂ ಶ್ರೀದೇವಿ ಅಮ್ಮ ನಡೆಸುವಂಥ ಎಲ್ಲ ಕೋರ್ಸಲ್ಲೂ ಕೂಡ ನೀವು ಬರ್ತಾ ಹೋಗ್ತೀರಿ. ಮಾರ್ನಿಂಗಿಗೆ ಏನಾಗ್ತಾ ಇದೆ ಅಂದರೆ, ಸೆಕೆಂಡ್ ಲೆವೆಲ್ ಬ್ಯಾಚಸ್ ನಡೀತಾ ಇದೆ, ಮತ್ತು ಗ್ರ್ಯಾಂಡ್ ಮಾಸ್ಟರ್ ಕೋರ್ಸ್ ಕೂಡ ನಡೀತಿದೆ. ಅದು ಕೂಡ ನೀವು ಮುಗಿಸಿದ್ರೂ ಇನ್ನೂ ಒಮ್ಮೆ ನೀವು ಕನೆಕ್ಷನಲ್ಲಿ ಬರಲಿಕ್ಕೆ, ಮತ್ತೊಮ್ಮೆ ನೀವು ಆ ಸಬ್ಜೆಕ್ಟ್ನಲ್ಲಿ ಪರ್ಫೆಕ್ಷನ್ ಆಗಲಿಕ್ಕೆ, ನಾಲೆಡ್ಜನ್ನು ತೊಗೊಳ್ಳಿಕ್ಕೆ, ರೆಗ್ಯುಲರಾಗಿ ಟಚ್ಚಲ್ಲಿರಲಿಕ್ಕೆ ಇದೆಲ್ಲದು ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಸೊ ನೈಟ್ ರಿಚುವಲ್ಸು, ಈ ಹುಣ್ಣಿಮೆ, ಅಮಾವಾಸ್ಯೆ ಧ್ಯಾನಗಳಿರ್ಬೋದು, ಪ್ರತಿಯೊಂದು ಧ್ಯಾನಗಳು ಈ ನೈಟ್ ರಿಚುವಲ್ಸಲ್ಲಿ ನೀವು ಕಲಿತಾ ಹೋಗ್ತೀರಿ. ಮತ್ತು ಮಿರಾಕಲ್ ಆಫ್ ಗ್ರ್ಯಾಟಿಟ್ಯೂಡ್ ಅಂತೇಳಿ ನಿಮ್ಗೆ ಗೊತ್ತಿರ್ಬೋದು. ಶ್ರೀದೇವಿ ಅಮ್ಮ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತೇಳಿದರೆ ಅವರಲ್ಲಿರುವಂಥ ಗ್ರ್ಯಾಟಿಟ್ಯೂಡ್, ಧನ್ಯತಾ ಭಾವ ಇದೆಯಲ್ಲ, ಪ್ರತಿಯೊಂದು ಜೀವಿಗಳು, ಪ್ರತಿಯೊಂದು ವಸ್ತುಗಳಿಗೂ ಕೂಡ ಅವ್ರು ಧನ್ಯತೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಅದು ಅವ್ರ ಒಳಗಿಂದನೇ ಬಂದಿರುವಂಥದ್ದು ಒಂದು ಏನಾಗಿದೆ ಅಂತ ಹೇಳಿದರೆ ಹವ್ಯಾಸ ಆಗಿದೆ. ಸೊ ಈಗ ನೋಡಿರ್ಬೋದು ಇಷ್ಟೊಂದು ಕೋಶಸ್ ಇದೆ. ಮತ್ತು ಇನ್ನೊಂದು ಏನು ಅಂತೇಳಿದ್ರೆ, ಇಲ್ಲಿ ಮಿರಾಕಲ್ ಗ್ರ್ಯಾಟಿಟ್ಯೂಡ್ ನಮ್ಮ ಲೈಫಲ್ಲಿ ನಾವು ಗ್ರ್ಯಾಟಿಟ್ಯೂಡ್ ಸಲ್ಲಿಸೋದ್ರಿಂದ ಮಿರಾಕಲ್ಸ್ ಹೇಗೆ ನಾವು ಕಾಣ್ಬೋದು ಅಂತೇಳಿ. ವಿಷನ್ ಬೋರ್ಡ್ ಸುಮಾರು ಜನ ಅಟೆಂಡ್ ಆಗಿರ್ಬೋದು, ಬಟ್ ಇನ್ನೂ ಒಮ್ಮೆ ನೀವು ಇದರಲ್ಲಿ ಪರ್ಫೆಕ್ಷನಾಗಿ ತಿಳ್ಕೊಳ್ಳಿಕ್ಕೆ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ನಿಮ್ಗೆ ನೆನಪಿರಲಿ ಏನು ಅಂತ ಹೇಳಿದ್ರೆ, ನಾನು ಶುರುನಲ್ಲಿ ಶ್ರೀದೇವಿ ಅಮ್ಮನ ಹತ್ರ ಬಂದಾಗ, ಅವ್ರ ಕಾಂಟ್ಯಾಕ್ಟಲ್ಲಿ ಬಂದಾಗ, ನಾನು ಯಾವಾಗ ಟ್ರಸ್ಟಿಗೆ ನಾನು ಜಾಯ್ನ್ ಆದೆ, ನನ್ನ ಅಮ್ಮನ ಜೊತೆಗೆ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಅವ್ರ ಹತ್ರ ಗೈಡೆನ್ಸ್ ತೊಗೊಳ್ಳಿಕ್ಕೆ. ವಿಷನ್ ಬೋರ್ಡ್ ನನಗೆ ಅಮ್ಮ ಹೇಳಿಕೊಟ್ರು. ಆ ಟೈಮಲ್ಲಿ ಬೇರೆ ಕೋರ್ಸ್ ಕೂಡ ನಡೀತಾ ಇತ್ತು, ಆದರೆ ನಾನು ಹಾಕಿರುವಂಥ ವಿಷನ್ ಬೋರ್ಡಲ್ಲಿ ನನ್ನ ಎಲ್ಲ ನೀಡ್ ಕೂಡ ಫುಲ್ಫಿಲ್ ಆಗಿದೆ. ಒಂದು ನೀಡ್ ಕೂಡ ಇಲ್ಲ. ಒಂದೇ ಒಂದು ನೀಡ್ ಇದೆ, ಏನು ಅಂತ ಹೇಳಿದ್ರೆ ಫಾರಿನ್ಗೆ ಹೋಗೋದೊಂದಿದೆ. ಇಷ್ಟರಲ್ಲೇ ನಾವು ಮುಂದಿನ ವರ್ಷ ಅಥವಾ ಇನ್ನು 1 ವರ್ಷದೊಳಗಡೆ ಅದು ಕೂಡ ಪ್ಲ್ಯಾನ್ ಆಗಿದೆ ಹೋಗುವಂಥದ್ದು. ನಮ್ಮ ಟ್ರಸ್ಟ್ ವತಿಯಿಂದ ಶ್ರೀದೇವಿ ಅಮ್ಮ, ನಾವು ಟೀಮ್ನವರೆಲ್ಲ ಫಾರಿನ್ಗೆ ಹೋಗುವಂಥ ಪ್ಲ್ಯಾನ್ ಕೂಡ ಈಗ ಮಾಡಿದ್ದೀವಿ. ಅದು ಕೂಡ ಬೇಗನೆ ನಮ್ಗೆ ಅವಕಾಶ ಬರುತ್ತೆ ಅಂತ ಹೇಳ್ತಿದ್ದೀನಿ. ಅದೊಂದು ಬಿಟ್ಟು ಎಲ್ಲ ನೀಡ್ ಕೂಡ ಫುಲ್ಫಿಲ್ ಆಗಿದೆ. ನಾನು 2 ವೀಲರ್ ಒಂದು ತೊಗೋಬೇಕು ಅಂತ ಇದ್ದೆ, ಅದು ಕೂಡ ಆಯಿತು. ಮತ್ತು ಐಫೋನ್ ತೊಗೋಬೇಕು ಅಂತಿತ್ತು, ಅದು ಕೂಡ ನನ್ನ ನೀಡ್ ಫುಲ್ಫಿಲ್ ಆಯಿತು. ಕ್ರಿಸ್ಟಲ್ದು ನನಗೆ ಭಾಳ ಇಂಟ್ರೆಸ್ಟಿಂಗ್ ಕೋರ್ಸ್ ಇತ್ತು, ಅದನ್ನು ಕೂಡ ನಾನು ಕಂಪ್ಲೀಟ್ ಮಾಡಿದೆ. ಮತ್ತು ಸಿಸ್ಟರ್ ಶಿವಾನಿ ಅವ್ರದ್ದು ನಾನು ಭಾಳ ದೊಡ್ಡ ಫ್ಯಾನ್ ಇದ್ದೀನಿ. ಆದರೆ ಏನು ಅಂತೇಳಿದ್ರೆ, ನನ್ನ ಅದೃಷ್ಟಕ್ಕೆ ವಿಷನ್ ಬೋರ್ಡ್ ಮಾಡಿ ಸ್ವಲ್ಪ ದಿನಕ್ಕೆ ವಿಷನ್ ಮಾಡ್ಕೊಳ್ತಾನೆ. 3 ದಿನಕ್ಕೆ ಅವರು ಏನು ಅಂತೇಳಿದ್ರೆ ಬೀದರಿಗೆ ಬಂದರು. ಒಳ್ಳೆ ಕೋರ್ಸ್ನ ಅವರು ಇಲ್ಲಿ ಪಬ್ಲಿಕ್ ಸ್ಪೀಚ್ ಕ್ಲಾಸ್ ಇತ್ತು ಅವ್ರದ್ದು, ಮುಗಿಸ್ಕೊಂಡ್ವಿ. ಈ ರೀತಿ ಹೇಳಬೇಕು ಅಂತೇಳಿದ್ರೆ, ಮತ್ತು ಪಿರಾಮಿಡಲ್ಲಿ ಮೆಡಿಟೇಷನ್ ಮಾಡಬೇಕು. ಪಿರಾಮಿಡ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಪಿರಾಮಿಡ್ ಮೆಡಿಟೇಷನ್ದು ಎಲ್ಲೆಲ್ಲಿ ಸೆಂಟರ್ಸ್ ಇರುತ್ತೋ ಅಲ್ಲೆಲ್ಲ ವಿಸಿಟ್ ಕೊಡ್ತಿದ್ದೆ ನಾನು ಜಾಬ್ ಮಾಡ್ತಿರ್ಬೇಕಾರೆ. ಬಟ್ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ನಿವೇದಿತಾ ಹೂಗಾ ಟ್ರೆಂಡ್ಸ್ ಅಕಾಡೆಮಿಲಿ ಆಲ್ರೆಡಿ ಪಿರಾಮಿಡ್ ಇದೆ. ಸೊ ಅದನ್ನು ಶ್ರೀದೇವಿ ಅಮ್ಮನ ಕನಸು ಕೂಡ ಆಗಿತ್ತು, ಅದೀಗ ಎಸ್ಟಾಬ್ಲಿಷ್ ಆಗಿದೆ. ನಾವೆಲ್ಲರೂ ಕೂತ್ಕೊಂಡು ಅಲ್ಲಿ ಮೆಡಿಟೇಷನ್ ಮಾಡುವಂಥ ಒಂದು ದೊಡ್ಡ ಒಂದು ಪಿರಾಮಿಡ್ ಮೆಡಿಟೇಷನ್ ಹಾಲ್ ಕೂಡ ನಮ್ಮಲ್ಲಿ ರೆಡಿ ಆಗಿದೆ. ಹೀಗೆ ಹೇಳಬೇಕು ಅಂತೇಳಿದರೆ, ಸಾಕಷ್ಟು ನನ್ನ ವಿಷನ್ ಬೋರ್ಡಿಂದ ನನ್ನ ಕನಸುಗಳು ನನಸಾಗಿದೆ. ಮತ್ತು ಇನ್ನೂ ಒಂದಿಲ್ಲಿ ಫುಲ್ ಮೂನ್ ಮೆಡಿಟೇಷನ್ ಇದೆ, ಹುಣ್ಣಿಮೆ, ಅಮಾವಾಸ್ಯೆ ಧ್ಯಾನಗಳಿರ್ತವೆ ಎಸ್ಪೆಷಲಿ. ಮತ್ತು ವಿಡಿಯೋ ಮಾಸ್ಟ್ರಿ, ಯಾವ ರೀತಿ ಯೂಟ್ಯೂಬ್ ವಿಡಿಯೋ ಮಾಡಬೇಕು, ಚಾನಲ್ ಹೇಗೆ ಕ್ರಿಯೇಟ್ ಮಾಡಬೇಕು, ಇದು ಕೂಡ ನೀವು ಕೋರ್ಸ್ನ ಕಲ್ತ್ಕೊಳ್ತಾ ಹೋಗ್ತೀರಿ. ಆಡಿಯೋ, ವಿಡಿಯೋ ಆ್ಯಂಡ್ ರೆಕಾರ್ಡಿಂಗ್ ಇದನ್ನೆಲ್ಲ ಹೇಳ್ಕೊಡುವಂಥದ್ದು ಒಂದು ಕೋರ್ಸ್ನ ಶ್ರೀದೇವಿ ಅಮ್ಮ ಮಾಡ್ತಾಯಿದ್ದಾರೆ. ಮತ್ತು ಈ ಎಲ್ಲ ಮೇಲೆ ತಿಳಿಸಿರುವಂಥ ಕೋರ್ಸಸ್ ಏನಿದೆಯೋ ಇದೆಲ್ಲದು ಏನು ಅಂತ ಹೇಳಿದ್ರೆ ವಿತ್ ಕಂಟೆಂಟ್ ಸಮೇತ ನಿಮಗೆ ರೆಕಾರ್ಡಿಂಗ್, ವಿಡಿಯೋ, ಆಡಿಯೋ ರೆಕಾರ್ಡಿಂಗ್ ವಿತ್ ಕಂಟೆಂಟ್ ಸಮೇತ ನಿಮಗೆ ಸಿಗ್ತದೆ. ಸೊ ಹಾಗಾಗಿ ಮತ್ತಿನ್ನೊಂದು 1 ಇಯರ್ ನೀವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಲೈಫ್ ಕೋಚ್ ಆಗಿ ಶ್ರೀದೇವಿ ಅಮ್ಮನ ಜೊತೆಗೆ ಎಲ್ಲರೂ ಇರ್ತೀರಿ. ಮತ್ತು ಇಲ್ಲಿ ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ಕೋರ್ಸಿಗೆ ನಿಮಗೆ ಸರ್ಟಿಫಿಕೇಟ್ ವಿತ್ ಕಂಟೆಂಟು ವಿತ್ ವಿಡಿಯೋ ಎಲ್ಲದೂ ಕೂಡ ಸಿಗ್ತಾ ಇದೆ. ಸೊ ಇದಕ್ಕಿಂತ ಇನ್ನೂ ಬೇರೆ ಬೇರೆ ಆಫರ್ಸ್ಗಳನ್ನ ಅಮ್ಮ ಲಾಂಚ್ ಮಾಡಿದ್ದಾರೆ. ಸದ್ಯಕ್ಕೆ ಇದನ್ನು ನಾನು ನೋಡ್ತಾ ಭಾಳ ಖುಷಿಯಾಯಿತು. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ, ಯಾವಾಗಲೂ ವಿಡಿಯೋ ಅಂದರೆ ಲಾಂಗ್ ಆಗಿದೆ, ಇದು ಪರವಾಗಿಲ್ಲ. ಇದನ್ನು ಯೂಟ್ಯೂಬಿಗೆ ಅಟ್ಯಾಚ್ ಮಾಡಿ ನಾನು ನಿಮಗೆಲ್ರಿಗೂ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ನಮ್ಮ ಲೈಫಲ್ಲಿ ಕೋಚು ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ನನ್ನದೇ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ನಾನು 2010ರಿಂದ ಕುವೆಂಪು ಯೂನಿವರ್ಸಿಟಿನಲ್ಲಿ ನಾನು ಮೆಂಟಲ್ ಹೆಲ್ತ್ ಕೌನ್ಸಿಲರ್ ಆಗಿ ನಾನು ಜಾಬ್ಗೆ ಸೇರಿಕೊಂಡೆ. ನಂದು MSW ಆಗಿದೆ, MSc ಸೈಕಾಲಜಿ ಕೂಡ ಆಗಿದೆ. ಸೇರಿಕೊಂಡೆ. ನನ್ನದೇ ಆದಂಥ ಕನಸುಗಳಿತ್ತು. ನೊಂದಿರೋರಿಗೆ, ಜೀವನದಲ್ಲಿ ದುಃಖಿಗಳಿಗೆಲ್ಲ ಸಹಾಯ ಮಾಡಬೇಕು, ಮಾನಸಿಕವಾಗಿ ತೊಂದರೆಯಲ್ಲಿರೋರಿಗೆಲ್ಲ ಹೆಲ್ಪ್ ಮಾಡಬೇಕು ಅಂತೇಳಿ. ನಾನು ಅಂಥ ಜಾಬ್ ಅಂತ ಹೋದಾಗ ನನಗೆ ಆತ್ಮತೃಪ್ತಿ ಸಿಗುವಂಥ ಅಷ್ಟು ನನಗೆ ನನ್ನ ವರ್ಕಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿರಲಿಲ್ಲ. ಬಹಳ ಹುಡುಕಾಟ ಇತ್ತು. ಗುರುಗಳು ಹುಡುಕ್ತಿದ್ದೆ, ಪ್ರತಿಯೊಂದು ಕೋರ್ಸ್ಗಳು ತೊಗೊಳ್ತಾ ಇದ್ದೆ. ಆದರೆ ನನ್ನನ್ನು ಹತ್ತಿರವಾಗಿ, ಅಂದರೆ ನನ್ನವರು ಇವರು ಅನ್ನುವಂಥ ಹೇಳ್ಕೊಳ್ಳುವಂಥ ಒಂದು ಟ್ರಸ್ಟ್ ಮಾಡುವಂಥ ಗುರುಗಳು ನನಗೆ ಯಾರೂ ಸಿಗಲಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ, ಗುರುಗಳ ಬಗ್ಗೆ ನಾನು ಯಾರ ಬಗ್ಗೆನೂ ಏನು ಹೇಳಲ್ಲ. ನನ್ನಲ್ಲೇ ಅಷ್ಟೊಂದು ವೀಕ್ನೆಸ್ ಇತ್ತು ಅಂತ ಅನಿಸುತ್ತೆ. ನನ್ನ ಒಂದು ವೀಕ್ನೆಸ್ ಕಾರಣ ನಾನು ಒಳ್ಳೆಯ ಗುರುಗಳಿಗೆ ತಲುಪಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ನನ್ನ ಅದೃಷ್ಟ, ಯೂನಿವರ್ಸ್ ಬ್ಲೆಸ್ಸಿಂಗ್ ಅಂತ ಹೇಳ್ತೀನಿ. ನನಗೆ ಶ್ರೀದೇವಿ ಅಮ್ಮ ತಾಯಿಯಾಗಿ, ಗುರುವಾಗಿ, ನನ್ನ ಗೈಡಾಗಿ, ನನ್ನ ಪ್ರತಿಯೊಂದು, ನನ್ನ ಸರ್ವಸ್ವ ಅಂತ ಹೇಳಬೇಕು, ನನಗೆ ಶ್ರೀದೇವಿ ಅಮ್ಮ ನನ್ನ ಲೈಫಲ್ಲಿ ಸಿಕ್ಕರು.
ಅವ್ರು ಯಾವಾಗ ಸಿಕ್ಕರು ಅವತ್ತಿಂದ ನನ್ನ ಲೈಫಲ್ಲಿ ಮಿರಾಕಲ್ ಮೇಲೆ ಮಿರಾಕಲ್ ನಡೀತಾ ಇದೆ. ನಿಜವಾಗ್ಲೂ ನಾನು ಅಂದ್ಕೊಂಡಿರೋ ಕನಸು ಎಲ್ಲದೂ ನನಸಾಗಿದೆ. ಮುಂಚೆ ನಾನು ಜಾಬ್ ಮಾಡ್ತಿರ್ಬೇಕಾದ್ರೆ ಓನಾಗಿಯೇ ನಾನು ಜಾಬ್ ಮಾಡ್ತಾ ಇದ್ದೆ. ಸ್ಯಾಲ್ರಿ ಎಲ್ಲ ಚೆನ್ನಾಗಿತ್ತು, ಅದು ದುಡ್ಡೇ ಕೈಯಲ್ಲಿ ಇರ್ತಿಲ್ಲ. ಯಾವಾಗ ಯಾರನ್ನ ಎಕ್ಸ್ಟ್ರಾ ಕೇಳಿದ್ರೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಮನೆಯವರು ಆದರೂ ಸ್ವಲ್ಪ ದುಡ್ಡು ಕೊಡ್ತೀಯಾ ಅಂತ ಹೇಳಿದಾಗ ನನ್ನ ಹತ್ರ ಇರ್ತಿಲ್ಲ. ಅಕೌಂಟ್ ಕಡಿಮೆನೇ, ಅಕೌಂಟು ಏನಂದರೆ ಅಷ್ಟೊಂದು ಬ್ಯಾಲೆನ್ಸ್ ಇರ್ತಿದ್ದೆ. ನಾನು ಹೇಳ್ತಿದ್ದೆ ದುಡ್ಡಿಲ್ಲ ಅಂತ ಹೇಳ್ತಿದ್ದೆ. ಅದು ಒಂದು ವರ್ಡ್ ಶ್ರೀದೇವಿ ಅಮ್ಮನ ಹತ್ರ ಬಂದಮೇಲೆ ಆ ಮಾತು ನನಗೆ ಚೇಂಜ್ ಮಾಡಿಸಿದ್ರು. ಇಲ್ಲ ಅಂತ ಯಾವುದಕ್ಕೂ ಹೇಳಬಾರ್ದು ಅಂತೇಳಿದರು. ಸೊ ಇನ್ನೂ ಒಂದೇನು ಅಂತೇಳಿದ್ರೆ, ಅಮ್ಮ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ನಾವು ಮಲಗಿದ್ರೂ ಕೂಡ ನಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ ಅಂತ ಹೇಳ್ತಿದ್ರು. ನನ್ನ ನಗು ಬರ್ತಿತ್ತು, ಏನು ಹೇಳ್ತಾರೆ ಇವರು ಅಂತ ಹೇಳ್ತಿದ್ದೆ. ಆದರೆ ನನ್ನ ಲೈಫಲ್ಲಿ ರಿಯಲಿ ಅದು ಏನಾಯಿತು ಅಂತೇಳಿದ್ರೆ ನಿಜ ಆಯ್ತಾಗಿತ್ತು. ನಾವು ಮಲಗಿದ್ರು, ನಿಂತರು, ಕೂತರು ಏನು ಅಂತ ಹೇಳಿದ್ರೆ ನಮಗೆ ಯಾವುದು ಏನಂದರೆ ಯಾವುದಾದ್ರೂ ಒಂದು ರೂಪದಿಂದ ಒಂದು ದುಡ್ಡು ಅನ್ನುವಂಥದ್ದು, ಹಣ ಅನ್ನುವಂಥದ್ದು ಹರಿದು ಬರ್ತಾಯಿದೆ. ಸೊ ಇಲ್ಲಿ ಹೇಳೋದೇನು ಅಂತೇಳಿದ್ರೆ, ಮತ್ತು ಇನ್ನೊಂದು ಗ್ರ್ಯಾಟಿಟ್ಯೂಡ್ ಬಗ್ಗೆ ಶ್ರೀದೇವಿ ಅಮ್ಮ ಬಹಳ ಹೇಳ್ತಾರೆ. ನೀವು ಈ ಕೋರ್ಸ್ನ ಮಿಸ್ ಮಾಡ್ಕೊಳ್ಬೇಡಿ, ಬಹಳ ವಂಡರ್ಫುಲ್ ಕೋರ್ಸ್ ಇದೆ. ನಿಜವಾಗ್ಲೂ ಸೆಲೆಬ್ರಿಟೀಸ್ ನೋಡಿರ್ಬೋದು, ಕ್ರಿಕೆಟ್ ಟೀಮ್ನಲ್ಲಿರುವಂಥವ್ರು ಇರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ದೊಡ್ಡ ದೊಡ್ಡ ಯಾರು ಸೆಲೆಬ್ರಿಟೀಸ್ ಅಂತ ಹೇಳ್ತೀವಿ, ದೊಡ್ಡ ದೊಡ್ಡ ಸಾಧಕರನ್ನು ನೋಡ್ತೀವಿ. ಅವ್ರ ಹಿಂದೆ ಒಬ್ಬ ಗುರು ಅಥವಾ ಒಬ್ಬ ಕೋಚ್ ಅಂತೂ ಖಂಡಿತ ಇದ್ದೇ ಇರ್ತಾರೆ. ಅವರ ಒಂದು ಗೈಡೆನ್ಸಲ್ಲಿ, ಮಾರ್ಗದರ್ಶನದಲ್ಲಿ ಅಷ್ಟು ಎತ್ತರಕ್ಕೆ ಅವ್ರು ಬೆಳೆದಿರ್ತಾರೆ. ಹಾಗಾಗಿ ಇಲ್ಲಿ ಹೇಳೋದೇನು ಅಂತ ಹೇಳಿದ್ರೆ, ನಾನು ಕೂಡ ಸಾಕಷ್ಟು ಹೋರಾಟ ಮಾಡಿದೆ, ಲೈಫಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆಗಲೂ ಇಲ್ಲ. ನಾನು ಮನೆಯಲ್ಲೂ ಹೇಳ್ತಿದ್ರು, ಬರೀ ಹೇಳ್ಕೊಂಡು ಹೋಗ್ತೀಯ, ಏನು ಮಾಡಲ್ಲ, ಬರೀ ಮಾತಾಡ್ಕೊಂಡೇ ಇರ್ತೀಯ, ಹೇಳ್ತಾನೆ ಇರ್ತೀಯ, ಯಾವುದು ಕೆಲಸದಲ್ಲಿ ತರಲ್ಲ, ನೀನೇನು ಸಕ್ಸಸ್ ಮಾಡ್ಲಿಕ್ಕಾಗಲ್ಲ ಅಂತೇಳಿ ಮನೆಯವರೇ ನಾನು ಟ್ರಿಗರ್ ಜಾಸ್ತಿ ಮಾಡ್ತಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಏನು ಅಂತೇಳಿದ್ರೆ, ಬರೀ ಮಾತಾಡ್ತಾಳೆ, ಏನು ಸಾಧನೆ ಮಾಡಿಲ್ಲ, ಇವಳು ಬರೀ ಹೇಳ್ಕೊಳ್ತಾಳೆ ಅಷ್ಟೇ ಅಂತ ಅನಿಸ್ತಿತ್ತು. ಹಾಗೆ ನನಗೆ ಆ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಅಂಥದ್ದೊಂದು ಒಳ್ಳೆ ಗುರು ನನಗೆ ನನ್ನ ಜೀವನದಲ್ಲಿ ಸಿಕ್ಕಿರಲಿಲ್ಲ. ಭಾಳ ನೋವುಗಳನ್ನು ತಿಂದಿದ್ದೀನಿ. ತಂದೆನ ಕಳ್ಕೊಂಡೆ, ಒಳ್ಳೆ ಗುರುಗಳನ್ನು ಕಳ್ಕೊಂಡೆ, ನನ್ನ ತಮ್ಮನೂ ಕೂಡ ಕಳ್ಕೊಂಡೆ. ಹೀಗೆ ಲೈಫಲ್ಲಿ ನೋವು ಮೇಲೆ ನೋವು ಬರ್ತಾನೆ ಹೋಯಿತು. ಈಗ ಇನ್ನೇನು ಸಕ್ಸಸ್ ಆಗಬೇಕು ಅನ್ನೋಷ್ಟೊತ್ತಿಗೆ ಅದು ಬೇರೆಯವ್ರ ಪಾಲಾಗ್ಬಿಡ್ತಿತ್ತು. ಈ ಥರ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಕೆಲವರೆಲ್ಲ ವಿನಾಕಾರಣ ಏನೇ ತಪ್ಪಾದರೂ ಅದು ನನ್ನ ಮೇಲೆ ಹೊರಿಸುವಂಥದ್ದು, ಈ ಥರದ್ದೆಲ್ಲ ಇರ್ತಿತ್ತು. ಸೊ ಹೀಗೆ ಬಹಳಷ್ಟು ಏರಿಳಿತಗಳನ್ನು ನೋಡಿ ನಾನು ಕೊನೆಗೆ ಯಾವಾಗ ಶ್ರೀದೇವಿ ಅಮ್ಮನ ಜೊತೆ ಕನೆಕ್ಟ್ ಆದೆ ನನ್ನ ಲೈಫಲ್ಲಿ, ಬಹಳ ಅದ್ಭುತ ಬದಲಾವಣೆಯನ್ನು ನಾನು ಕಂಡಿದ್ದೀನಿ ಅಂತ ನಾನು ಹೇಳ್ತೀನಿ. ರಿಯಲಿ ನಿಜವಾಗ್ಲೂ ಹೇಳಬೇಕು ಅಂತೇಳಿದ್ರೆ, ಒಬ್ಬ ಗುರು ನಮ್ಮ ಲೈಫಲ್ಲಿದ್ದರೆ ನಾವು ಆಕಾಶನ ಬೇಕಾದರೂ ಮುಟ್ಲಿಕ್ಕೆ ಸಾಧ್ಯ ಇದೆ. 100ಗೆ 100% ಸಾಧ್ಯ ಇದೆ. ಯಾಕೆಂದರೆ ನನ್ನ ಲೈಫ್ ಹಾಗೇ ಇದೆ. ಭಾಳ ವಂಡರ್ಫುಲ್ ಲೈಫ್ ನಂದಿದೆ. ನನ್ನ ಕನಸುಗಳು, ನಾನು ಏನೇನು ಅಂದ್ಕೊಂಡಿದ್ದೆ ಅದೆಲ್ಲ ನೀಡ್ಸು ಫುಲ್ಫಿಲ್ ಆಗಿದೆ. ನಾನು ಶ್ರೀದೇವಿ ಅಮ್ಮನಿಗೆ ಮತ್ತು ಅಪ್ಪಾಜಿ ಇದ್ದಾರೆ, ಅಮ್ಮನ ಮನೆಯವರು ಬಸವರಾಜ್ ಹೂಗಾರ್ ಅಂತೇಳಿ ಅಪ್ಪಾಜಿಯವರು, ಮತ್ತು ಸೋನು ತಮ್ಮ, ನಂಗೆ ಎಂಥ ಬ್ಯೂಟಿಫುಲ್ ಫ್ಯಾಮಿಲಿ ಸಿಕ್ಕಿದೆ ಅಂತ ಹೇಳಿದ್ರೆ, ತಾಯಿ ಪ್ರೀತಿ ನಾನು ಭಾಳ ಬೇಕು ಅಂತೇಳಿ ಕಾಯ್ತಾ ಇದ್ದೆ ಚಿಕ್ಕವಳಿಂದ. ನನಗೆ ತಾಯಿಯಾಗಿ ಅಮ್ಮ ಸಿಕ್ಕಿದ್ದಾರೆ. ನಾನು SSLC ಓದುವಾಗ ನನ್ನ ತಂದೆನ ಕಳ್ಕೊಂಡೆ, ಹಾರ್ಟ್ ಅಟ್ಯಾಕ್ ಆಗಿ ಅವ್ರು ದೂರ ಆದರು. ಆದರೆ ನನಗೆ ಅಪ್ಪನಾಗಿ ಸಿಕ್ಕಿದ್ದಾರೆ. ಮತ್ತು ನನ್ನ ತಮ್ಮ ಆಕ್ಸಿಡೆಂಟ್ ಆಗಿ, ನಾನು MSW ಫಸ್ಟ್ ಇಯರ್ ಇದ್ದಾಗ ಅವನು ಆಕ್ಸಿಡೆಂಟಾಗಿ ಡೆತ್ ಆದ. ಅವನ ಪ್ರೀತಿನ ನಾನು ಕಳ್ಕೊಂಡಿದ್ದೆ. ಆದರೆ ನಾನು ಇಲ್ಲಿ ಬೀದರಿಗೆ ಬಂದಮೇಲೆ ನನಗೆ ಅಪ್ಪ, ಅಮ್ಮ, ತಮ್ಮ, ಒಂದು ಕ್ಯೂಟಾಗಿರುವಂಥ ಒಂದು ಫ್ಯಾಮಿಲಿ ಸಿಕ್ಕಿದೆ. ಮತ್ತು ನನಗೆ ಮಗಳಿಗಿಂತ ಹೆಚ್ಚಾಗಿ ನನ್ನನ್ನು ಇಲ್ಲಿ ಬೆಳೆಸ್ತಾ ಇದ್ದಾರೆ. ಅಷ್ಟು ಮುದ್ದಿಂದ, ಅಷ್ಟು ಪ್ರೀತಿಯಿಂದ ನನ್ನನ್ನು ನೋಡ್ಕೊಳ್ತಾರೆ ಪ್ರತಿಯೊಬ್ಬರು. ನಾನು ಇಲ್ಲಿಗೆ ಬಂದಮೇಲೆ ನನ್ನ ಸ್ವರ್ಗಕ್ಕೆ ನಾನು ಕಾಲಿಟ್ಟಿದ್ದೀನಿ ಅನ್ನೋ ಅಷ್ಟು ಫೀಲ್ನ ನಾನು ಮಾಡ್ತಾಯಿದ್ದೀನಿ. ಇದೆಲ್ಲ ನನ್ನ ಪರ್ಸ್ನಲ್ ಸಂತೋಷನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ನಿಜವಾಗ್ಲೂ ನಾನು ಕೂಡ ಇಲ್ಲಿಗೆ ಬರಬೇಕು ಅಂತ ಹೇಳಿದಾಗ ನನ್ನ ಮನೇಲಿ ನನ್ನ ಅಕ್ಕ ಆಗಿರ್ಬೋದು, ನಮ್ಮಮ್ಮ ಅವರು, ಯಾಕೆ ಅಲ್ಲಿಗೆ ಹೋಗ್ತೀಯಾ, ಯಾಕೆ ಆ ಕೋರ್ಸ್ ಮಾಡ್ತೀಯಾ, ಯಾಕೆ, ಏನು ಬೇಡ, ಎಲ್ಲೋ ಹೋಗ್ಬೇಡ, ನೀನು ಮಾಡೋದಿದ್ರೆ ಆನ್ಲೈನಲ್ಲೇ ಮಾಡು ಅಂತೇಳಿ ಭಾಳ ತಡೀತಾ ಇದ್ರು. ಅಂದರೆ ದೂರ ಎಲ್ಲಿ ಕಳಿಸ್ಬೇಕು ಅಂತೇಳಿ. ಆದರೆ ನಾನು ಧೈರ್ಯವಾಗಿ ಅವತ್ತು ಅವ್ರನ್ನೆಲ್ಲ ಒಪ್ಪಿಸಿ ಹಠ ಮಾಡಿ ನಾನೇನು ಅಂತೇಳಿದ್ರೆ ಆಫ್ಲೈನ್ ಟ್ರೈನಿಂಗಿಗೆ ಬಂದ ಮೇಲೆ ನನ್ನ ಗೋಲು ಏನಂತಂದರೆ, ಕ್ಲಾರಿಟಿ ನಂಗೆ ಸಿಗ್ತಾ ಹೋಗ್ತು ಲೈಫಲ್ಲಿ ನಾನೇನು ಮಾಡಬೇಕು ಏನು ಅಂತ ಹೇಳಿ. ಸೊ ಅಲ್ಲಿಂದ ಇಲ್ಲಿವರೆಗೂ ನಾನೇನು ಮಾಡಿದೆ ಅಂತ, ನಾನು ಕಲಿಯುವಂಥದ್ದು, ಬೆಳೆಯುವಂಥದ್ದು, ನನಗೊಳ್ಳೆ ಬೆಸ್ಟ್ ಕೋಚ್ ಬೇಕು ಅಂತೇಳಿ ನಾನು ಶ್ರೀದೇವಿನಾಥ್ ಅಮ್ಮನ ಹತ್ರ ಬಂದ ಮೇಲೆ ಇವರೇ ನನ್ನ ರೈಟ್ ಕೋಚ್ ಆಗಿದ್ದಾರೆ, ನನ್ನ ನಿಜವಾದ ಗುರು ಇವರೇ ಆಗಿದ್ದಾರೆ ಅಂತೇಳಿ ನಾನು ಅವ್ರ ಜೊತೆಗೆ ಕನೆಕ್ಟ್ ಆದೆ. ನಾನು ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ರಾತ್ರಿ, ಪ್ರತಿ ಹಗಲು ನಾನು ಅಮ್ಮನ ಹತ್ರ ಗೈಡೆನ್ಸ್ ತೊಗೋತಾ ಇದ್ದೀನಿ. ಅವ್ರ ಮಾರ್ಗದರ್ಶನದಲ್ಲಿ ಹೆಜ್ಜೆಯನ್ನು ಇಡ್ತಾ ಇದ್ದೀನಿ. ನನ್ನ ಲೈಫ್ ತುಂಬ ವಂಡರ್ಫುಲ್ ಇದೆ. ಈಗ ನಾನು ಊರಿಗೆ ಹೋದ್ರೂ, ಮೊನ್ನೆ ಶ್ರೀದೇವಿ ಅಮ್ಮ ನಾನು ಕೂಡ ಒಟ್ಟಿಗೆ ಹೋಗಿದ್ವಿ. ನಮ್ಮದು ಕೂಡ ಒಂದು ಡ್ಯಾನ್ಸ್ ಕ್ಲಾಸ್ ಕೂಡ ಇದೆ. ಸೊ ಅಮ್ಮನ ಗೆಸ್ಟಾಗಿ ಅಲ್ಲಿ ಕರೆದಿದ್ವಿ. ಭಾಳ ನಮ್ಮಲ್ಲಿ ಎಷ್ಟು ಸಂತೋಷ ಆಗಿದ್ದಾರೆ ಅಂದರೆ, ಮೊದಲು ನಂಗೆ ಇಲ್ಲಿ ಬರ್ಲಿಕ್ಕೆ ಬಿಟ್ಟಿರಲಿಲ್ಲ. ಹೋಗಿ ಹೆಂಗೋ ಏನೋ ಅಷ್ಟು ದೂರ ಹೋಗಿ ಹೇಗಿರ್ತಾಳೋ ಅಂತ ಅಂದ್ಕೊಳ್ತಿದ್ರು.
ಆದರೆ ನಾನು ಇಲ್ಲಿಗೆ ಬಂದ ಮೇಲೆ ನನ್ನ ಫ್ರೆಂಡ್ ಸರ್ಕಲ್ ಇರ್ಬೋದು, ಫ್ಯಾಮಿಲಿಲಿ ಅವ್ರು ಇರ್ಬೋದು, ಪ್ರತಿಯೊಬ್ಬರು ಏನು ಅಂತ ಹೇಳಿದ್ರೆ ನನಗೆ ಯಾರು ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಎಲ್ಲರೂ ಈಗ ನನ್ನ ಹತ್ರ ಮಾತಾಡಬೇಕು, ನಾನು ಹೋಗ್ತೀನಿ ಅಂದರೆ ಭಾಳ ಖುಷಿ ಪಡ್ತಾರೆ. ಅವ್ರು ಫೋನ್ ಮಾಡ್ತಾರೆ, ಗೈಡೆನ್ಸ್ ತೊಗೊಳ್ತಾರೆ, ಅವ್ರಿಗೆ ನೋವಿದೆ ಅದೆಲ್ಲ ಹಂಚ್ಕೊಳ್ತಾರೆ, ನಮ್ಮ ಕೋರ್ಸಸ್ನು ಕೂಡ ತೊಗೊಳ್ತಾ ಇದ್ದಾರೆ. ರಿಯಲಿ ಎಷ್ಟು ಚೇಂಜಸ್ ಆಗಿದೆ ನಿನ್ನಲ್ಲಿ, ಎಷ್ಟು ಪಾಸಿಟಿವಿಟಿ ಬಂದಿದೆ, ರಿಯಲಿ ಭಾಳ ಖುಷಿಯಾಗುತ್ತೆ ಅಂತ ಹೇಳ್ತಾರೆ. ಈ ಎಲ್ಲ ಒಂದೊಂದು ಸಣ್ಣ ಸಣ್ಣ ಒಂದು ಸಾಧನೆ ಹೆಜ್ಜೆ ಹತ್ರ ಒಂದೊಂದು ಹೆಜ್ಜೆಯನ್ನು ಇಡ್ತಾ ಇದ್ದೀನಿ ಅಂತೇಳಿ ನಿಜವಾಗ್ಲೂ ಯಾರೆಲ್ಲ ನಮ್ಮನ್ನು ಮಾತಾಡ್ಸ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ರು ಅವರೆಲ್ಲರೂ ಈಗ ಏನು ಅಂತೇಳಿ ಮುಂಚೆ ಏನೋ ತಪ್ಪಾದ್ರೆ ಬರೀ ನಮ್ಮಿಂದನೇ ಅಂತ ಹೇಳೋದು, ಬೆಳಿಲಿಕ್ಕೆಲ್ಲ ಬಹಳ ನನಗೆ ತೊಂದರೆ ಇತ್ತು. ಎಲ್ಲ ಇತ್ತು, ಮಾಡಬೇಕು ಅನ್ನುವಂಥ ಹಂಬಲ ಇತ್ತು, ಉತ್ಸಾಹ ಇತ್ತು, ಆಸಕ್ತಿ ಇತ್ತು, ಅದೆಲ್ಲ ಟ್ಯಾಲೆಂಟ್ ಸ್ಕಿಲ್ ಕೂಡ ಇತ್ತು. ಆದರೆ ಅದಕ್ಕೆ ನನಗೆ ಸರಿಯಾದ ವೇದಿಕೆಯ ಸಿಕ್ಕಿರಲಿಲ್ಲ, ಸರಿಯಾದ ಗುರು ಸಿಕ್ಕಿರಲಿಲ್ಲ, ಸರಿಯಾದ ದಾರಿ ಸಿಕ್ಕಿರಲಿಲ್ಲ. ಅದೆಲ್ಲದೂ ನಾನು ಇಲ್ಲಿಗೆ ಬಂದ ಮೇಲೆ ಕಂಡುಕೊಂಡೆ. ನಿಮ್ಗೆ ಹೇಳೋದು ನಾನು ಒಂದೇನೆ, ಏನು ಅಂತ ಹೇಳಿದ್ರೆ ಮನಸ್ಸು ಮಾಡಿ. ದುಡ್ಡು ಮುಖ್ಯ ಅಲ್ಲ, ಇವತ್ತು ನಮ್ಗೆ ದುಡ್ಡು ಇರುತ್ತೆ, ನಾಳೆ ಹೋಗುತ್ತೆ, ಮತ್ತಿನ್ನೊಂದಿನ ಬರುತ್ತೆ. ಆದರೆ ನಾವು ಸರಿಯಾದ ನಿರ್ಣಯ ತೊಗೊಂಡ್ವಿ ಅಂತ ಹೇಳಿದ್ರೆ, ಅಮ್ಮ ಯಾವಾಗಲೂ ಹೇಳ್ತಾರೆ, ಆಫ್ಲೈನ್ ಟ್ರೈನಿಂಗ್, ಅಮ್ಮ ಟ್ರೈನ್ ದ ಟ್ರೈನರ್ ಕೋರ್ಸ್ ಮಾಡಿದಾಗ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅಮ್ಮ ಅವ್ರ ಗೋಲ್ಡ್ ಏನಿತ್ತು ಅದನ್ನೆಲ್ಲ ಪ್ಲೆಡ್ಜ್ ಮಾಡಿ ಈ ಕೋರ್ಸ್ನ ತೊಗೊಂಡ್ರು. ಗೋಲ್ಡ್ನ ಪ್ಲೆಡ್ಜ್ ಮಾಡಿ ಪ್ರಾಪರ್ಟಿದೇನಿತ್ತು ಅದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಕೋರ್ಸ್ನ ಮುಗಿಸಿ ಬಂದು ಇವಾಗ ಏನು ಅಂತ ಹೇಳಿದ್ರೆ ಇದೇ ಬಿಲ್ಡಿಂಗಲ್ಲೇ ಇದೇ ಸೈಟಲ್ಲೇ ಏನು ಮಾಡಿದ್ದಾರೆ ಅಂದರೆ 6 ಅಂತಸ್ತಿಂದು ಒಂದು ನಮ್ಮ ನಿವೇದಿತಾ ಹೂಗಾ ಟ್ರೈನರ್ಸ್ ಅಕಾಡೆಮಿಯನ್ನು ಕಟ್ಟಿದ್ದಾರೆ. ಸೊ ಇಲ್ಲಿ ಹೇಳೋದೇನು ಅಂತ ಹೇಳಿದರೆ, ನಾವು ಕೆಲವು ಸರಿ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ನಾವು ರಿಸ್ಕ್ ತೊಗೊಳಕ್ಕೂ ರೆಡಿ ಇರಬೇಕು. ಕೆಲವು ಸರಿ ಏನೇನು ಅಂತ ಹೇಳಿದ್ರೆ ಧೈರ್ಯವಾಗಿ ಹೆಜ್ಜೆಯನ್ನು ಮುಂದೆ ಇಟ್ಟರೆ, ಶ್ರೀದೇವಿ ಅಮ್ಮ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಧೈರ್ಯವಾಗಿ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟರೆ ದೇವರು 1000 ಸಹಯೋಗದ ಹೆಜ್ಜೆಯನ್ನು ನಮ್ಗೆ ಸಹಕಾರವಾಗಿ ಕೊಡ್ತಾನೆ ಅಂಥೇಳಿ. ಹಾಗಾಗಿ ಹಿಮ್ಮತ್ತು ಮಾಡಿ, ಧೈರ್ಯ ಮಾಡಿ ಅಂತ ಹೇಳ್ತಾರೆ. ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ, ನನ್ನ ಜೊತೆ ಶ್ರೀದೇವಿ ಅಮ್ಮ ಇದ್ದಾರೆ, ನಾವೆಲ್ಲ ಟೀಮ್ ಇದ್ದೀವಿ, ನಮ್ಮದೊಂದು ಅಕಾಡೆಮಿ ಇದೆ, ಇದೊಂದು ಫ್ಯಾಮಿಲಿ. ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ಅಂದರೆ ಇದೊಂದು ಫ್ಯಾಮಿಲಿ ಆಗಿದೆ. ಎಲ್ಲ ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ, ಒಟ್ಟಿಗೆ ಮುಂದೆ ನಾವು ಜೀವನದಲ್ಲಿ ಸಕ್ಸಸ್ಸನ್ನು ಸಾಧಿಸೋಣ ಅಂತ ಹೇಳ್ತೀನಿ. ಯಾವ ಕೋರ್ಸ್ ಬಗ್ಗೆ ಬೇಕು? ಅಮ್ಮ 18 ಕೋರ್ಸ್ಗಳಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ಬೆಸ್ಟ್ ಕೋಚ್ ಇದ್ದಾರೆ, ಕನ್ನಡದಲ್ಲಿ ಅತಿ ಪ್ರೀತಿಯಿಂದ ಅಚ್ಚುಮೆಚ್ಚಾಗಿ ನಮ್ಗೆ ತಿಳಿಸ್ಕೊಡುವಂಥ ಒಳ್ಳೆ ಬೆಸ್ಟ್ ಗುರು ನಮ್ಗೆ ಸಿಕ್ಕಿದ್ದಾರೆ. ಇದಕ್ಕಿಂತ ಹೆಚ್ಚಿಂದ ಇನ್ನೇನು ಬೇಕು ಅಂತ ನಾನು ಹೇಳ್ತೀನಿ. ಇನ್ನೂ ಕನ್ಫ್ಯೂಷನ್ ಎಲ್ಲಿವರೆಗೂ ಕನ್ಫ್ಯೂಷನಲ್ಲಿ ಇರ್ತೀರಿ? ಬಿಡಿ, ಇವತ್ತು ದುಡ್ಡು ಇರುತ್ತೆ, ನಾಳೆ ಬರುತ್ತೆ, ಅಡ್ಜಸ್ಟ್ ಮಾಡಿ ಪೇ ಮಾಡಿ ಅಂತ ನಾವು ನಮ್ಮ ಟ್ರಸ್ಟಿಂದ ನಿಮ್ಗೆ ಹೇಳಿದ್ವಿ ಅಲ್ವಾ. ನಿಮ್ಗೆ 1 ವರ್ಷ ಟೈಮ್ ಇರುತ್ತೆ, ಅವಾಗ ನೀವು ಪೇ ಮಾಡ್ತಾ ಹೋದರೆ ನಮ್ಮ ಟ್ರಸ್ಟಿಗೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಅಂದ್ಕೊಂಡಿರೋ ಕನಸುಗಳೆಲ್ಲ ನನಸಾಗ್ತದೆ. ಜೀವನದಲ್ಲಿ ಗುರಿಯನ್ನು ಮುಟ್ಲಿಕ್ಕೆ ಇದೊಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ನೀವು ಅನ್ಕೋಬೋದು. ನಾನು ಅಂದ್ಕೊಂಡಿದ್ದೀನಿ, ನಾನು ರಿಯಲಿ ನನ್ನ ಲೈಫಲ್ಲಿ ಸಕ್ಸಸ್ ಆಗಿದ್ದೀನಿ. ವಂಡರ್ಫುಲ್ ಲೈಫ್ ನಂದಾಗಿದೆ, ಬ್ಯೂಟಿಫುಲ್ ಲೈಫ್ ನಂದಾಗಿದೆ, ನನ್ನ ಎಲ್ಲ ಕನಸುಗಳು ಪೂರ್ಣ ಆಗಿದೆ. ಇನ್ನು ಫಾರಿನ್ಗೆ ಹೋಗೋದು ಈ ಥರದ್ದೆಲ್ಲ ಕನಸುಗಳಿದ್ದಾವೆ. ಆಮೇಲೆ ಎಲ್ಲ ಟೀಮ್ನವರು, ಅಮ್ಮನ ಫಾಲೋವರ್ಸ್ ಎಲ್ಲ ಇದ್ದಾರೆ, ಗ್ರ್ಯಾಂಡ್ ಮಾಸ್ಟರ್ಸ್ ಎಲ್ಲರ ಜೊತೆಗೆ ಸೇರಿ ನಾವೆಲ್ಲ ಒಂದು ಕಡೆ ಹೋಗಬೇಕು. ಟ್ರೆಕ್ಕಿಂಗ್ ಹೋಗೋದು, ಫೈರ್ ಕ್ಯಾಂಪ್ ಮಾಡೋದು, ಅಲ್ಲೇ ಕ್ಯಾಂಪಿಂಗ್ ಟೈಪ್ ಮಾಡೋದು, ಅಮ್ಮನೊಟ್ಟಿಗೆ ಎಲ್ಲರೂ ಸೇರಿ ನಾವೆಲ್ಲ ಒಂದಷ್ಟು ದಿನಗಳನ್ನು ಕಳಿಬೇಕು, 1-2 ದಿನ ಪ್ರಕೃತಿ ಮಡಿನಲ್ಲಿ ಅಂತೇಳಿ ಒಂದಷ್ಟು ಕನಸುಗಳಿದೆ, ಆಸೆ ಇದೆ. ಅದು ಆಗಲಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಶ್ರೀದೇವಿ ಅಮ್ಮನ ಹತ್ರ ನೆನ್ನೆ ಹೇಳಿಲ್ಲ, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಗೆ ಹೇಳೋದೇನು ಅಂದರೆ, ಲೈಫ್ ಕೋಚ್ ತೊಗೊಳ್ಳಿ. ನೀವು ಯಾವಾಗ ಆಗುತ್ತೋ ಅವಾಗ ಪೇ ಮಾಡ್ತಾ ಹೋಗ್ರಿ. ತೊಗೊಂಡ್ರಿ ಅಂತೇಳಿದ್ರೆ ಈಗಾಗಲೇ ಕೆಲವರು ಯೋಚನೆ ಮಾಡ್ತಾ ಕೂತಿರೋರು ಮಿಲೇನಿಯರ್ ಮೈಂಡ್ನ ಮಿಸ್ ಮಾಡ್ಕೊಂಡಿದ್ರಿ. ಈಗ ಮನಿ ರೇಖೆ ಶುರು ಆಗ್ತಾ ಇದೆ. ಅದಾದಮೇಲೆ ಏನು ಅಂತ ಹೇಳಿದ್ರೆ ಬಹಳಷ್ಟು ಕರ್ಣ ರೇಖೆ ಅಂತ ಇರ್ಬೋದು, ಬಹಳ ಒಳ್ಳೊಳ್ಳೆ ಕೋರ್ಸ್ನ ಅಮ್ಮ ತರ್ತಾ ಇದ್ದಾರೆ. ಮಿಸ್ ಮಾಡ್ಕೊಳ್ದೆ ಇದನ್ನೆಲ್ಲ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೇನಾದರೂ ಆ ಥರದ್ದು ಫಿನಾನ್ಷಿಯಲ್ ಅಡ್ಜಸ್ಟ್ಮೆಂಟ್ ಇದ್ದರೆ ಹೇಳಿ, ಮಾಡೋಣಂತೆ. ನಾವೆಲ್ಲ ಎಲ್ಲಿ ಹೋಗ್ತೀರಾ ನೀವೆಲ್ಲ ನಿಧಾನವಾಗಿ ಕಟ್ಕೊಂಡು ಎಲ್ಲ ನಾವು ಹೆಜ್ಜೆಯನ್ನು ಸಾಧನೆಯತ್ತ ಇಡೋಣ ಅಂತ ಹೇಳ್ತಾ ಇದ್ದೀನಿ. ಸೊ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಂಗೆ ಫೋನ್ ಮಾಡಿ ಮಾತಾಡ್ಬೋದು ಅಂತ ಹೇಳ್ತಿದ್ದೀನಿ. ಇದನ್ನು ನಾನು ಎಸ್ಪೆಷಲಿ ಏನು ಅಂತ ಹೇಳಿದ್ರೆ, ಈ ಲೈಫ್ ಕೋಚ್ ತೊಗೊಳ್ಳಿ ಅಂತೇಳಿ ಗ್ರ್ಯಾಂಡ್ ಮಾಸ್ಟರ್ಸ್ಗೆ ಒಂದು ರಿಕ್ವೆಸ್ಟ್ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಗುರು ಸಿಗೋದು ಭಾಳ ಕಷ್ಟ ಇದೆ. ಸಿಕ್ಕಿರುವಂಥ ಗುರುಗಳನ್ನು ಬಿಡದೇನೆ ಅವರ ಮಾರ್ಗದರ್ಶನದಲ್ಲಿ ನಾವು ಹೆಜ್ಜೆ ಇಡ್ತಾ ಹೋದ್ವಿ ಅಂದರೆ ಆಕಾಶವನ್ನು ಕೂಡ ನಾವು ಮುಟ್ಲಿಕ್ಕೆ ಸಾಧ್ಯ ಇದೆ. 100% ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಆಲ್. ಮಿಸ್ ಮಾಡ್ಕೋಬೇಡಿ ಈ ಅಪಾರ್ಚುನಿಟಿನ. ಸೋಮವಾರದಿಂದನೇ ಮನಿ ರೇಖೆ ಶುರು ಆಗ್ತಾ ಇದೆ. ಜಾಯಿನ್ ಆಗಿ. ನಿಮಗೇನೇ ಕನ್ಫ್ಯೂಷನ್ಸ್ ಇದ್ದರೆ, ಏನೇ ಡೌಟ್ಸ್ ಇದ್ದರೆ, ಏನೇ ಯಾವ ರೀತಿ ಕಟ್ಟಬೇಕು, ಹೇಗೆ, ಏನು, ಯಾವಾಗ ಕಟ್ಟಬೇಕು, ಏನೇ ಮಾಹಿತಿ ಬೇಕಾದರೂ ನಂಗೆ ಕಾಲ್ ಮಾಡಿ. ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆನಾ? ಎಲ್ಲ ಗ್ರ್ಯಾಂಡ್ ಮಾಸ್ಟರ್ಸು ಗಮನದಲ್ಲಿ ಇಟ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ. 1 ಇಯರ್ ಲೈಫ್ ಕೋಚ್ ಕೋರ್ಸ್ ಏನಿದೆಯೋ ಇದನ್ನು ಅಮ್ಮನ ಜೊತೆಗೆ ಒಟ್ಟಿಗೆ ಬನ್ನಿ. ಸಾಕಷ್ಟು ಜನ ಹೇಳ್ತಿದ್ದೀರಿ, ಅಮ್ಮನ ಮಿಸ್ ಮಾಡಿಕೊಂಡು ಕೋರ್ಸಸ್ ಇಲ್ಲದೆ ಭಾಳ ಬೋರ್ ಆಗ್ತಾಯಿದೆ, ಏನೋ ಒಂಥರ ಕಳ್ಕೊಂಡೀವಿ ಅಂತ ಹೇಳಿ. ಯಾಕೆ ಆ ರೀತಿ ಫೀಲ್ ಮಾಡ್ತೀರಾ? ಬೇರೆ ಕೋರ್ಸಸ್ನ ನಾವು ತರ್ತಾ ಇದ್ದೀವಿ, ಅದಕ್ಕೆಲ್ಲ ಜಾಯ್ನ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ನಿಮ್ಮೆಲ್ಲರ ಪ್ರೀತಿಯ ಅನನ್ಯ.
ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.